ನಮಸ್ಕಾರ ವೀಕ್ಷಕರೇ, ನೀವು ಕೂಡ ಹತ್ತಿ ಬೆಳೆ ಬೆಳೆದ ಮೇಲೆ ಹತ್ತಿ ಗಿಡಗಳನ್ನ ಸುಡ್ತಾ ಇದ್ದೀರಾ. ಈ ಗಿಡಗಳನ್ನ ಸುಡೋದ್ರಿಂದ ನಾವು ವಾತಾವರಣದಲ್ಲಿ ಮಾಲಿನ್ಯವನ್ನು ಉಂಟು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ರೈತರಿಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಇದೇ ರೀತಿ ನಾವು ಕೆಮಿಕಲ್ ಗೊಬ್ಬರಗಳನ್ನ ಹಾಕ್ತಾ ಹೋದರೆ ನಮ್ಮ ಮಣ್ಣಿನ ಫಲವತ್ತತೆ ಕುಂಠಿತ ಆಗಿಬಿಟ್ಟು ಬೆಳೆ ಬೆಳೆಯುವಂಥ ಶಕ್ತಿನೇ ಕಳ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ಹತ್ತಿ ಗಿಡಗಳನ್ನ ನಿರ್ವಹಣೆ ಮಾಡಲಿಕ್ಕೆ ರೈತರಿಗೆ ತುಂಬ ಸಮಯ ಬೇಕಾಗುತ್ತೆ, ಅದ್ರ ಜೊತೆ ತುಂಬ ಖರ್ಚು ಕೂಡ ಆಗುತ್ತೆ. ಹಾಗಾಗಿ ಇದೆಲ್ಲದಕ್ಕೂ ಒಂದೇ ಪರಿಹಾರ ಅಂತಂದರೆ ಮಲ್ಚಿಂಗ್ ಮಾಡೋದು. ಮಲ್ಚಿಂಗನ್ನು ಯಾಕೆ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಮಲ್ಚಿಂಗ್ ಅಂದರೆ ಏನು? ಮಲ್ಚಿಂಗ್ ಅಂದರೆ ಬೆಳೆ ಎಲ್ಲ ಕಟಾವಾದಮೇಲೆ ನಮ್ಮ ಹೊಲದಲ್ಲಿ ಉಳಿದಿರ್ತಕ್ಕಂಥ ಎಲೆಗಳಿರ್ಬೋದು, ದಂಟುಗಳಿರ್ಬೋದು, ಹುಲ್ಲಿರ್ಬೋದು, ಎಲ್ಲ ಕೃಷಿ ತ್ಯಾಜ್ಯ ಏನಿದೆ ಆ ತ್ಯಾಜ್ಯವನ್ನು ಸಣ್ಣ ಸಣ್ಣ ತುಂಡುಗಳಾಗಿ ನಾವು ಮಣ್ಣಿನಲ್ಲಿ ಸೇರಿಸುವ ಪ್ರಕ್ರಿಯೆಗೆ ಮಲ್ಚಿಂಗ್ ಅಂತೇಳಿ ಕರಿತೀವಿ. ಮಲ್ಚಿಂಗನ್ನು ನಾವು ಯಾಕೆ ಮಾಡಬೇಕು? ಯಾಕಂದರೆ ನಮ್ಮ ಬೆಳೆ ಎಲ್ಲ ಬೆಳೆದಾದ್ಮೇಲೆ ಕೃಷಿ ತ್ಯಾಜ್ಯಗಳೇನಿದ್ದಾವೆ ಇವೆಲ್ಲವುಗಳನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ರೈತರಿಗೆ ಹೆಚ್ಚಿನ ಖರ್ಚು ಬರುತ್ತೆ, ಹೆಚ್ಚಿನ ಸಮಯ ಹಿಡಿಯುತ್ತೆ. ಅದರ ಜೊತೆಗೆ ಕೃಷಿ ತ್ಯಾಜ್ಯಗಳನ್ನ ಸುಡೋದ್ರಿಂದ ನಾವು ವಾತಾವರಣದಲ್ಲಿ ಮಾಲಿನ್ಯ ಕೂಡ ಉಂಟು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ನೈಸರ್ಗಿಕವಾಗಿ ಸಿಗ್ತಾ ಇರುವಂತಹ ಈ ಕೃಷಿ ತ್ಯಾಜ್ಯದಲ್ಲಿ ಇರುವಂತಹ ಪೋಷಕಾಂಶಗಳನ್ನು ನಾವು ವ್ಯರ್ಥ ಮಾಡ್ತಾ ಇದ್ದೇವೆ. ಆದ್ದರಿಂದ ನಾವು ಮಲ್ಚಿಂಗನ್ನು ಮಾಡಬೇಕಾಗುತ್ತೆ. ಮಲ್ಚಿಂಗನ್ನು ಹೇಗೆ ಮಾಡೋದು? ಇವತ್ತು ನಾವು ಹತ್ತಿ ಬೆಳೆಯಲ್ಲಿ ಮ್ಯಾಶಿಯೋ ಗ್ಯಾಸ್ಪರ್ಡೋ ಕಂಪನಿಯವರ ಮಲ್ಚರ್ ಮಷಿನ್ ಯೂಸ್ ಮಾಡ್ಕೊಂಡ್ಬಿಟ್ಟು ಹತ್ತಿ ಬೆಳೆಯಲ್ಲಿ ಯಾವ ಥರ ಮಲ್ಚಿಂಗ್ ಮಾಡಬೇಕು ಅನ್ನೋದ್ರದ ಡೆಮೋ ನೋಡ್ಕೊಂಡು ಬರೋಣ ಬನ್ನಿ. ಈ ಮಷಿನ್ ಟ್ರ್ಯಾಕ್ಟರ್ PTO ಪವರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ತುಂಬ ಸಿಂಪಲ್ಲಾಗಿ ಮತ್ತು ಪವರ್ಫುಲ್ಲಾಗಿ ಮಲ್ಚಿಂಗನ್ನು ಮಾಡುತ್ತೆ. ಈ ಮಲ್ಚರಿಂದ ನಾವು ಯಾವುದೇ ಥರನಾದ ಬೆಳೆ ಇರಲಿ, ಉದಾಹರಣೆಗೆ ಹತ್ತಿ ಇರಲಿ, ಜೋಳ ಇರಲಿ, ಮೆಕ್ಕೆಜೋಳ ಇರಲಿ, ರಾಗಿ ಇರಲಿ, ಎಲ್ಲ ರೀತಿಯ ಬೆಳೆಗಳಿಗೂ ಕೂಡ ನಾವು ಈ ಮಲ್ಚರ್ ಮಷಿನನ್ನು ಯೂಸ್ ಮಾಡ್ಬೋದು. ಈ ಮಷಿನ್ ಎಲ್ಲ ಕೃಷಿ ತ್ಯಾಜ್ಯಗಳನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಬಿಟ್ಟು ನಮ್ಮ ಮಣ್ಣಲ್ಲಿ ಸೇರಿಸುವಂಥ ಕೆಲಸನ ಮಾಡುತ್ತೆ. ಈ ರೀತಿಯಾಗಿ ನಾವು ಕೃಷಿ ತ್ಯಾಜ್ಯಗಳನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಭೂಮಿಯಲ್ಲಿ ಸೇರಿಸೋದ್ರಿಂದ ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಹೆಚ್ಚಿಗೆ ಆಗ್ತವೆ. ಅದೇ ರೀತಿಯಾಗಿ ಮಣ್ಣಿನ ಫಲವತ್ತತೆ ಕೂಡ ನಾವು ಹೆಚ್ಚಿಗೆ ಮಾಡ್ಬೋದಾಗಿದೆ. ಇದರಿಂದ ಮುಂದಿನ ಸೀಸನ್ನಲ್ಲಿ ನಾವು ಕೆಮಿಕಲ್ ಗೊಬ್ಬರಗಳನ್ನ ಹಾಕೋದನ್ನು ನಾವು ಕಡಿಮೆ ಮಾಡ್ಬೋದು. ಇದರಿಂದ ರೈತರಿಗೆ ಕೂಡ ಗೊಬ್ಬರದ ಖರ್ಚನ್ನು ನಾವು ಕಡಿಮೆ ಮಾಡ್ಬೋದು. ರೈತರು ಕೃಷಿ ತ್ಯಾಜ್ಯ ನಿರ್ವಹಣೆಗೆ ಈ ಮಲ್ಚರ್ ಮಷಿನ್ನ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು? ಯಾಕಂದರೆ ಈ ಮಷಿನ್ ಯೂಸ್ ಮಾಡ್ಕೊಂಬಿಟ್ಟು ನಾವು ಕಡಿಮೆ ಸಮಯದಲ್ಲಿ ಮಲ್ಚಿಂಗನ್ನು ಮಾಡ್ಬೋದು, ಲೇಬರ್ ಖರ್ಚನ್ನು ಕಡಿಮೆ ಮಾಡ್ಬೋದು, ಕೃಷಿ ತ್ಯಾಜ್ಯಗಳನ್ನ ಸುಡೋದ್ರಿಂದ ವಾಯುಮಾಲಿನ್ಯ ಏನಾಗುತ್ತೆ ಅದನ್ನು ನಾವು ತಡೆಗಟ್ಬೋದು, ನೈಸರ್ಗಿಕವಾಗಿ ಹಸಿರೆಲೆ ಗೊಬ್ಬರವನ್ನು ಸೇರಿಸೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಕೂಡ ನಾವು ಹೆಚ್ಚಿಗೆ ಮಾಡ್ಬೋದು. ಅದ್ರ ಜೊತೆ ಒಂದೇ ಆಪ್ರೇಷನ್ನಲ್ಲಿ ಕ್ಲೀನಿಂಗ್ ಮತ್ತು ಮಲ್ಚಿಂಗ್ ಎರಡೂ ಕೆಲಸಗಳನ್ನ ಮಾಡ್ಬೋದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.